ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇಂಡಿಯಾ.com ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಇಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹಾಗೆ ವೆಬ್ಸೈಟ್ ಅಲ್ಲಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕರ್ನಾಟಕದಿಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಉತ್ತರ ಕನ್ನಡ ಡಿಸ್ಟಿಕ್ ಹೋಮ್ ಗಾರ್ಡ್ಸ್ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಹೋಮ್ ಗಾರ್ಡ್ಸ್ಗೆ ಕರೆದಿರೋದು 140 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ 10th ಆಗಿದ್ರೆ ಸಾಕು. ಇದಕ್ಕೆ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 3 ಮಾರ್ಚ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ 140 ಪೋಸ್ಟ್ಗಳ ಕರೆದಿದ್ರೆ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಕೆಲಸ ಇರುತ್ತೆ ಸ್ನೇಹಿತರೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಫಿಸಿಕಲ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಆದ ನಂತರ ನಿಮಗೆ ಸಿಗುತ್ತೆ. ಓಕೆನಾ ಜಾಬ್. ಸೊ 140 ಪೋಸ್ಟ್ಗಳನ್ನ ಕರೆದಿದ್ದಾರೆ. 10th ಆಗಿರ್ಬೇಕಷ್ಟೇನೆ. ಏಜ್ ಲಿಮಿಟ್ ಬಂದು ನಿಮಗೆ ಮಿನಿಮಮ್ 19 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ 50 ವರ್ಷದವರೆಗೂ ಇರುವಂತಹ ವ್ಯಕ್ತಿಗಳು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ವುಮೆನ್ ಮೆನ್ ಇಬ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಿಸಿಕಲ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸ್ನೇಹಿತರೆ. ಸೊ ಈಗಾಗಲೇ ನಿಮಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. SF ಕರೆದಿರುವಂತಹ ಪೋಸ್ಟ್ಗಳು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ಹೈಕೋರ್ಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವೆರಡು ಪೋಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಸ್ನೇಹಿತರೆ ಓಕೆನಾ. ಸೊ ಇವತ್ತು ಬಂದು ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ. 3 ಮಾರ್ಚ್ 2025 ಲಾಸ್ಟ್ ಡೇಟ್ ಇದೆ. ಸೊ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ನೋಟಿಫಿಕೇಶನ್ ಏನಿದು ಅಂತ ಹೇಳಿದ್ರೆ, ಸೊ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೋಡೋದಾದ್ರೆ ಗೃಹ ರಕ್ಷಕ ಇಲಾಖೆ. ಓಕೆನಾ. ಸೊ ನೇಮಕಾತಿ ಅರ್ಜಿ ಆಹ್ವಾನ ಕರೆದಿರೋದೆ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಗೃಹ ರಕ್ಷದ ದಳದಲ್ಲಿ 140 ಜನರಿಗೆ ಹೊಸ ಹುದ್ದೆಗಾಗಿ ಸೇರ್ಪಡೆಗೊಳ್ಳಲು ಆಸಕ್ತಿ ಇದ್ದರೂ 10ನೇ ತರಗತಿ ಪಾಸ್ ಆಗಿರಬೇಕು. 19 ವರ್ಷದಿಂದ ಮೇಲ್ಪಟ್ಟ ವ್ಯಕ್ತಿಗಳು ಇರಬೇಕಾಗಿರುತ್ತೆ ಸ್ನೇಹಿತರೆ. 50 ವರ್ಷದೊಳಗಿನ ಪುರುಷರು ಮತ್ತು ಮಹಿಳೆಯರು ಆಗಿರಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೋಡೋದಾದ್ರೆ ಕಂಪ್ಯೂಟರ್ ಮತ್ತೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋದಲ್ಲಿ ಏನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಿದು ಉತ್ತರ ಕನ್ನಡದಲ್ಲಿ ಕರೆದಿರುವಂತ ಪೋಸ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ಗಳನ್ನ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ 3ನೇ ತಾರೀಕೆ ಲಾಸ್ಟ್ ಡೇಟ್ ಇರೋದು. 3ನೇ ತಾರೀಕಲ್ಲಿ ನೀವು ಚೆಕ್ ಮಾಡ್ಬೇಕಾಗಿರುತ್ತೆ. 3ನೇ ತಾರೀಕಲ್ಲಿ ಗೊತ್ತಾಗುತ್ತೆ ಏನಿದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಕಂಪ್ಯೂಟರ್ ಜ್ಞಾನ ಇದ್ದವರಿಗೆ ಹೆಚ್ಚಿನ ಆದ್ಯಯ ಕೊಡ್ತಾರೆ. ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು, ಅಡಿಗೆ ಭಟ್ರು, ಮೆಕ್ಯಾನಿಕ್, ಪೇಂಟರ್, ಪ್ಲಂಬರ್ ಹಾಗೂ NCC ಮತ್ತು ಕ್ರೀಡಾಪಟುಗಳು ಉತ್ತಮ ಸ್ಪರ್ಧೆ ಇದ್ದವರ ಮೊದಲು ಆದ್ಯತೆ ಇರುತ್ತೆ. ಓಕೆನಾ ಸಾದ್ರೆ. ಸೊ ಗೃಹ ರಕ್ಷಣಾ ದಳದ ಅಂತ ಹೇಳಿದ್ರೆ ನೀವು ಪೊಲೀಸ್ ಲೆವೆಲ್ಗೆನೆ ಇರುತ್ತೆ ಸ್ನೇಹಿತರೆ ಈ ಒಂದು ಹೋಮ್ ಗಾರ್ಡ್ಸ್ ಕೂಡ. ಸೊ ನಿಮ್ಗೆ ಪ್ರತಿ ಮಂತ್ ಸ್ಯಾಲರಿ ಕೂಡ ಸಿಗುತ್ತೆ. ಹಾಗೆ ನೀವು ಇದನ್ನ ಏನಂತಾರೆ ಪೊಲೀಸ್ ಡ್ರೆಸ್, ಕಾಕಿ ಡ್ರೆಸ್ ಏನ್ ಹಾಕೋಬೇಕು ಅಂತ ನೀವು ಒಂದು ಛಲದಲ್ಲಿ ಇರ್ತೀರಾ. ಸೊ ಆ ಒಂದು ಕಾಕಿ ಡ್ರೆಸ್ಸಿನ ಮಹತ್ವ ಮತ್ತು ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಬೇಸಿಕಲಿ ಇದು ಉತ್ತರ ಕನ್ನಡ ಡಿಸ್ಟಿಕ್ ಹೋಮ್ ಗಾರ್ಡ್ ಕರೆದಿರುವಂತಹ ಪೋಸ್ಟ್ಗಳು. ಸೊ ಈಕ್ವಲೆಂಟ್ ಟು ಪೊಲೀಸ್ ಅಂತಾನೆ ತಿಳ್ಕೊಳ್ಳಿ. ಓಕೆನಾ. ಸೊ ಜಸ್ಟ್ ನಿಮ್ಗೆ ಫಿಸಿಕಲ್ ಟೆಸ್ಟ್ ಮತ್ತೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎಲ್ಲಿ ಅಪ್ಲೈ ಮಾಡೋದು ಏನಿದು ಅಂತ ಹೇಳಿದ್ರೆ, ನೀವು ಕಾರವಾರದ ಏನು ಸೆಂಟರ್ ಇದೆ, ಕಾರವಾರದ್ದು ಡಿಸ್ಟಿಕ್ ಹೋಮ್ ಗಾರ್ಡ್ ಹೆಡ್ ಕ್ವಾರ್ಟರ್ಸ್ ಇದೆ, ಕಚೇರಿ ನೋಡಿ. ಅರ್ಜಿಯನ್ನು ಗೃಹ ರಕ್ಷಾ ದಳ ಅರ್ಜಿ ಜಿಲ್ಲಾ ಕಚೇರಿ. ಓಕೆನಾ. ದಿವಾಕರ್ ಕಾಮರ್ಸ್ ಕಾಲೇಜ್ ಎದುರು ಕೋಡಿಭಾಗ ಕಾರವಾರ. ಇಲ್ಲಿ ಅರ್ಜಿಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಭರ್ತಿ ಮಾಡಿದ ಅರ್ಜಿ ನೀಡಲು ಕೊನೆಯ ದಿನಾಂಕ ಮಾರ್ಚ್ 3ರವರೆಗೆ ಇದೆ. ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರ ನೀಡಿದ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಜೊತೆಗೆ ಆಧಾರ್ ಕಾರ್ಡ್ ಮತ್ತು SSLC ಮಾಸ್ ಕಾರ್ಡ್ಗಳನ್ನು ಪ್ರತ್ಯೇಕವಾಗಿ ಅಧಿಕಾರಿಗಳೊಂದಿಗೆ ದೃಢೀಕರಣ ಮಾಡಿಕೊಂಡು ಅರ್ಜಿ ಜೊತೆಗೆ ಸಲ್ಲಿಸಬೇಕಾಗಿರುತ್ತೆ. ಓಕೆನಾ. ಸೊ ಇದು ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ ನೀವು. ಸೊ ಹೇಗೆ ಅಂತ ಹೇಳಿದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಜೆರಾಕ್ಸ್ ತಗೊಂಡು ನಿಮ್ಮ ಏನು ಸರ್ಕಾರಿ ಆಸ್ಪತ್ರೆಯಲ್ಲಾದ್ರೂ ತಗೋಬಹುದು, ಅಥವಾ ಲಾಯರ್ ಹತ್ರ ಸೈನ್ ತಗೋಬಹುದು, ಅಥವಾ ಹೆಡ್ ಮಾಸ್ಟರ್ ಹತ್ರ ಸೈನ್ ತಗೋಬಹುದು. ಯಾರ್ಯಾರು ಸೈನು ಹಾಕುವಂತ ಅಥಾರಿಟಿ ಇರುತ್ತೆ ಅವ್ರ ಹತ್ರ ನೀವು ಇದನ್ನ ಸೈನ್ ತಗೊಂಡು ನೀವು ಇದನ್ನ ತಗೊಂಡ್ ಬಂದು ಅರ್ಜಿ ಜೊತೆಗೆ ನೀವು ಸೇರಿಸ್ಬೇಡ ಆಗಿರ್ಬೇಕಾಗುತ್ತೆ. ಓಕೆನಾ. ಸೊ ನೇಮಕಾತಿ ನೀವು ಮಾಡುವಾಗ
ಗೃಹ ರಕ್ಷಣಾ ದಳದ ಕಚೇರಿ, ಜಿಲ್ಲಾ ಕಚೇರಿ ಏನಿದೆ, ಡಿಸ್ಟಿಕ್ ಆಫೀಸು, ಅಲ್ಲಿ ನೀವು ಕೊಡ್ಬೇಕಾಗಿರುತ್ತೆ. ಓಕೆನಾ. ಸೊ ದಿವಾಕರ್ ಕಾಮರ್ಸ್ ಕಾಲೇಜ್ ಎದುರುಗಡೆ, ಓಕೆನಾ, ಕೋಡಿ ಭಾಗ, ಕಾರವಾರ, ಇಲ್ಲಿ ಅರ್ಜಿಯನ್ನು ತಗೊಂಡು ಉಚಿತವಾಗಿ ಸಿಗುತ್ತೆ. ಫ್ರೀ ಆಗಿರುವಂತ ಅರ್ಜಿಯನ್ನು ನೀವು ತಗೊಂಡು ಅಪ್ಲಿಕೇಶನ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನಷ್ಟು ನಿಮ್ಗೆ ಮಾಹಿತಿ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಧನ್ಯವಾದಗಳು.